ಮನ್ಸು ನೋಡ್ಬೇಕಾ? ಯಾವ್ದಲ್ಲ ಮನ್ಸು? ಕರ್ಗದ ಬೆಳಗದ? ನಾನು ಹೇಳಿತಾ ಇದ್ದೆ ಬಿಜೆಪಿ ಹೇಳದ್ ಬಿಸಾಕ್ಬಿಟ್ಟು ಬಿಜೆಪಿಗೆ ಹಾಕಿದ್ಯಲ್ಲ, ಹೋಗಿ ಬಿಜೆಪಿ ಅಂತ ಇಸ್ಕೊಂಡು. Hi guys, welcome back to Suryavansh Vlogs. ಸೊ ಎಲೆಕ್ಷನ್ ನಿನ್ನೆ ಆಗಿದ್ದು, ಅಂದರೆ ಟುಡೇಸ್ 27th of April. ಸೊ ಇವತ್ತು ನಾವು ನಮ್ಮ ಊರಲ್ಲಿದ್ದೀವಿ. ಯಾವ ಊರು ಅಂದರೆ ಶಿವಮೊಗ್ಗ, ಭದ್ರಾವತಿಯಲ್ಲಿದ್ದೀವಿ ಗೈಸ್. ಇವತ್ತು ಇದು ನಮ್ಮ ಫಸ್ಟ್ ತಾತ ಯಾರು ಲಾಸ್ಟ್ ವ್ಲಾಗಲ್ಲಿ ಮಿಸ್ ಆಗಿದ್ದಾರೆ ಅವ್ರನ್ನ ಕವರೇಜ್ ಮಾಡಬೇಕು ಅಂದ್ಕೊಂಡು ಬಂದಿರೋದಲ್ಲ. ಅವ್ರಿಗೆ ಹುಷಾರಿಲ್ಲ, ನೋಡ್ಕೊಂಡು ಹೋಗೋಣ. ಹೇಗಿದ್ರು ನಮಗೆ ರಜಾ ಇದೆಯಲ್ಲ ಅಂತ ಬಂದಿದ್ದು. ಇದು ನಮ್ಮ ಊರಿನ ಮನೆ ಶಿವಮೊಗ್ಗದಲ್ಲಿ. ನಮ್ಮೂರು ನಿಡ್ಗೆ ಅಂತ, ಭದ್ರಾವತಿಯಲ್ಲಿ ಹತ್ರ ಇರೋದು. ಇದು ಆ್ಯಸ್ ಯೂಶುವಲ್ ನಮ್ಮಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಲು ಅಂದ್ಬಿಟ್ಟು ಮುಖ ನೋಡ್ಕೊಂಡು ಬಂದಿದ್ದಾರೆ. ಅಮ್ಮ ಈಗ ಕಸ ಗುಡಿಸ್ತಾ ಇದ್ದಾರೆ. ನಮ್ಮಮ್ಮನ ಬೆಂಗಳೂರಲ್ಲಂತೂ ನೈಟಿಲಿ ನೋಡೋಕ್ಕಾಗಲ್ಲ. ನಮ್ಮಮ್ಮ ಇಲ್ಲಿ ಮಾತ್ರ 90 ಹಾಕೋತಾರೆ, ಬೇರೆ ಎಲ್ಲ ಕಡೆ ಚೂಡಿದಾರ್ ಹಾಕೊತಾರೆ, ಇಲ್ಲಿ ಮಾತ್ರ 90 ಹಾಕೋತಾರೆ. ಇಂಜೆಕ್ಷನ್ ಬಂದಿದ್ಯಂತೆ, ಗೈಸ್. ಇವ್ರು ನಮ್ಮ ತಾತ ಗೈಸ್, ಸೂರ್ಯವಂಶದ ಹೆಡ್ ಆಫ್ ದಿ ಫ್ಯಾಮಿಲಿ. ಹಾಯ್ ಅನ್ಬೇಕು ಅಂತಾತ. ನಮ್ಮ ತಾತ ಸೂರ್ಯವಂಶದ ಹೆಡ್ ಆಫ್ ದಿ ಫ್ಯಾಮಿಲಿ. ಎಷ್ಟು ವಯಸ್ಸು? ಇಂಗ್ಲೀಷಲ್ಲಿ ಹೇಳು. ನೋಡಿದ್ರ ನಮ್ಮ ತಾತಗೆ ಇಂಗ್ಲೀಷಲ್ಲಿ ಬೇರೆ ಬರುತ್ತೆ. 76. ಹೆಸರು ಚಲುವಯ್ಯ. ಹೆಸರು ಚಲುವಯ್ಯ ಅಂತ ಸ್ಪೆಲ್ಲಿಂಗ್ ಸಮೇತ ಹೇಳ್ತಾ ಇದ್ದಾರೆ ಗೈಸ್. ಮನೇಲಿ ಇರೋರು ಅಷ್ಟು ಜನನು ಬೈತಾ ಇದ್ದಾರೆ. ಯಾಕಂದ್ರೆ ಹೇಳ್ಬಾರ್ದು, ಬಟ್ ಹೇಳ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿ ಫುಲ್ ಏನು ಅಂದ್ರೆ ಎಲ್ಲ ಕಾಂಗ್ರೆಸ್ಗೆ ಹಾಕ್ಬಿಟ್ಟಿದ್ದಾರೆ. ನಾನೊಬ್ಳು BJP ಅಂತ. ಫ್ಯಾಮಿಲಿ, ಫ್ರೆಂಡ್ಸು, ಹೊರಗಡೆ ಎಲ್ಲರೂ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಕಾಂಗ್ರೆಸ್ ಅಂತ ಕೇಳಿದ್ದು ಆಲ್ಮೋಸ್ಟ್ ಎಲ್ಲರೂ ಕಾಂಗ್ರೆಸ್ ಹೇಳಿದ್ದಾರೆ. ನಾನೊಬ್ಳು BJP ಹಾಕಿದ್ದೀನಿ. BJP ಓಟ್ ಹಾಕ್ಬಿಟ್ಟು ಟ್ರೈನ್ ಟಿಕೆಟ್ ತಗೊಂಡು ಟ್ರೈನ್ ಮಿಸ್ ಮಾಡಿಕೊಂಡು ಫ್ರೀ ಬಸ್ ಅಂದ್ಬಿಟ್ಟು KSRTC ಬಸ್ ಹತ್ಕೊಂಡು ಬಂದಿದ್ದೀನಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಫ್ರೀ ಬಸ್ ಹತ್ಕೊಂಡು ಊರಿಗೆ ಬಂದಿದ್ದೀನಿ. ಅದಕ್ಕೆ ಫ್ರೀಯಾಗೆ ಯಡಿಯೂರಪ್ಪ ಅಲ್ಲ, ಯಾರದು ಸಿದ್ದರಾಮಯ್ಯಂದು ಇಸ್ಕೊಂಡು BJPಗೆ ಹಾಕ್ಬಿಟ್ಟು ಬಂದಿದ್ಯಾ ಓಟು ಅಂತ ಫುಲ್ ಬೈಗುಳ. ಇವಳು ಬಕ್ಳಾದೇವಿ, ವೆಂಕಟೇಶ್ವರ ಸಾಕು ತಾಯಿ ಇವಳು. ಅವಳು ಲಕ್ಷ್ಮಿ, ರಮ್ಯಾ ಪದ್ಮಾವತಿ, ಚೇತನ ವೆಂಕಟೇಶ್ವರ. ಸುಳ್ ಶಿವ ಅವನು. ಶಿವ ಲೆಕ್ಕಕ್ಕೆ ಬರಲ್ಲ. ಗಂಗೆ ಅವಳು ಗೌರಿ, ಚೇತನ ಸುಳ್ಸಿವ. ಇದನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು. ಹಾಯ್ ಗಾಯ್ಸ್, ಇವತ್ತು ಡೇ 2. ನಾವು ಇವತ್ತು ಉದ್ಭವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹಾಗೆ ನಮ್ಮ ಅಮ್ಮನ ಅವ್ರ ಊರಿಗೆ ಹೋಗ್ತಾ ಇದ್ದಾರೆ. ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗ್ತಿದ್ದಾರೆ. ಸೊ ಅವ್ರಿಗೆ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ನಮ್ಮ ರುದ್ರೇಶ್ ಮಾವ ಎಲ್ಲಿದ್ದಾರೆ? ರುದ್ರೇಶ್ ಮಾವ ನಮ್ಮ
ನಮ್ಮ ರುದ್ರೇಶ್ ಮಾವಾಗೆ ಒಳ್ಳೆ ಹುಡುಗಿ. ನಾನೇನು ಹೇಳಿಲ್ಲ ಫ್ರೆಂಡ್ಸ್, ಇವರೇ ಎಲ್ಲ ಹೇಳ್ಬಿಟ್ರು. ಒಂದೇ ದಿವಸಕ್ಕೆ ನನ್ನ ಕಲರ್ ನೋಡಿ ಫುಲ್ಲು ಡಿಪ್ರೆಸ್ಡ್ ಆಗಿ ಸ್ನಾನನೂ ಅರ್ಧಂಬರ್ಧ ಮಾಡ್ಕೊಂಡು ಬಂದಿದ್ದೀನಿ. ಕಲರ್ ಎಲ್ಲ ಪರ್ಮನೆಂಟ್ ಅಲ್ಲ, ಒಳಗಿರೋ ಮನ್ಸು. ಗೌತಮಣ್ಣ, ಹೌ ಡು ಯು ಫೀಲ್? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಇವಳು ಹುಡುಗನ್ ತಂಗಿ, ಮಾತೇ ನಿಲ್ಸಲ್ಲ. ಇವ್ರು ನಿಮ್ಮಮ್ಮ ತುಂಬಾ ಮಾತಾಡ್ತಾರೆ. ಇವನು ಹುಡುಗ, ಆ ದೇಶ ಪಾಂಡೆ. ಇವ್ರಗಳ ಮಧ್ಯೆ ನಂಗೆ ಮಾತಾಡಕ್ ಅವಕಾಶವೇ ಸಿಗಲ್ಲ. ಗೈಸ್, ನಮ್ಮ ಊರಲ್ಲಿ ತೆಂಗಿನ ಮರ ಅಲ್ಲ ಅಡಿಕೆ ತೋಟ ತುಂಬಾ ಫೇಮಸ್. ಅಡಿಕೆ ಅಂದ್ರೆ ಅಡಿಕೆ. 2 ವರ್ಷ ಬಂದ್ಬಿಟ್ಟು ಅಡಿಕೆ ಜಮೀನ್ ಏನಾದ್ರು ಮಾಡ್ಬಿಟ್ರೆ ಲೈಫ್ ಸೆಟಲ್. ತೆಂಗಿನ ತೋಟ, ಅಡಿಗೆ ತೋಟ. ಗೌತಮಣ್ಣಂಗೆ ಏನಾಯ್ತು ಊರಿಗೆ ಬಂದ್ಬಿಟ್ಟು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಬಂದ್ರ ಫುಲ್ ಜೋಶ್ ಲವಲವಿಕೆಯಿಂದ ಬಂದ್ಬಿಟ್ಟು ನಮ್ ತಾತನ್ ನೋಡ್ಬಿಟ್ಟು ಫುಲ್ ಬೇಜಾರಾಗ್ಬಿಟ್ಟು ಮೂಡೇ ಇಲ್ಲ ಗೈಸ್ ಇವ್ರಿಗೆ. ಏನಂದ್ರೆ ಒಂಚೂರು ಮೂಡಿಲ್ದೆ ನಾನ್ ಬ್ಲಾಗ್ ಮಾಡೋದಿಕ್ಕೂ ಕೊಡ್ಲಿಲ್ಲ ಗೈಸ್. ನನ್ ಅವ್ರಿಗೂ ಹುಷಾರಿಲ್ಲ, ಕೆಮ್ಮು. ಹೊಸಬ್ರನ್ನ ಇಂಟ್ರೊಡಕ್ಷನ್ ಕೊಡ್ತೀವಿ. ಇವರು ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಪ್ರೀತಮ್, ನಮ್ಗೆಲ್ಲ ಪುಟ್ಟಿ ಅಣ್ಣ. ಸೊ ಇವರು ಒಂಥರ ಫಸ್ಟ್ ರ್ಯಾಂಕ್ ರಾಜು ಇದ್ದಂಗೆ. ಹಾಯ್ ಅಣ್ಣ. ನಮ್ ಬ್ಲಾಗ್ಗೆ ಏನಂತ ಹೇಳ್ತೀಯಾ? ವೆಲ್ಕಮ್ ಮಾಡು, ಏನಾದ್ರು ಹೇಳು. ವೆಲ್ಕಮ್ ಟು ಮೋನಿ ವ್ಲಾಗ್. ಸೂರ್ಯವಂಶ ಬ್ಲಾಗ್ಸ್. ನಾನ್ ಬ್ಲಾಗ್ ಶುರು ಮಾಡಿಲ್ಲ ಇನ್ನು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ ಹೇಳು. video, so please whatever. ಹೇಳು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟು ಮಾಡಿ. ಸೊ ಯಾರ್ಯಾರು ಮಾಡಿದ್ದೀರಾ ಅನ್ನೋದೆಲ್ಲ ಗೊತ್ತಾಗುತ್ತೆ. ನಮ್ಮೂರು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಂಥವ್ರನ್ನೆಲ್ಲ ಕಟ್ಕೊಂಡು ಹೆಂಗಣ್ಣ ಬದುಕದು? ಆ ಫೋಟೋ ಇಸ್ಕೊಳ್ಳೋಣ ಅಂತೇಳಿ. ಯಾವ ಫೋಟೋ ಕಳಿಸಿದ್ಯಪ್ಪ? ಅವನು ಯಾವಾಗ ಕಳ್ಸ ಎಲ್ಲ ಇದಲ್ಲ. ಮಠವಾಗಿ ಓದಿದ್ರಲ್ಲ. ಓದಿವನು ಅನ್ನ ತಿಂತಾನೆ, ಓದಿರೋನು ಅನ್ನ ತಿಂತಾನೆ. ಓದಿರೋರೆ ಅನ್ನ ತಿನ್ನೋದು, ಚಿನ್ನ ತಿನ್ನೋದು. ನೆನ್ಪಿಟ್ಕೊ. ಓದಿದ್ದನು ಮುಂದೆ ಬರ್ತಾನೆ, ಓದಿದ್ದನು ಮುಂದೆ. ಫ್ರೆಂಡ್ಸ್, ಆಕ್ಚುಲಿ ಇವರಿಬ್ಬರಿಗೆ ಹೆಣ್ಣು ಬೇಕು. ನಿಮ್ಮಲ್ಲಿ ಯಾರಾದ್ರೂ ಹೆಣ್ಣಿದ್ರೆ ದಯವಿಟ್ಟು ತೋರಿಸಿ. ಇವರು ITI ಮಾಡಿದ್ದಾರೆ, ರ್ಯಾಂಕ್ ಸ್ಟೂಡೆಂಟು. ಅವ್ರು ಇಂಜಿನಿಯರಿಂಗ್ CS ಮಾಡಿದ್ದಾರೆ. ಅವರು ಯೂನಿವರ್ಸಿಟಿನೇ ಹೊರಗಡೆ ಹಾಕ್ಬಿಟ್ಟವ್ರೆ. ಯಾವಾಗ ಗೊತ್ತಾಯ್ತಾ? ನಿಮ್ಗೆ ಯಾವಾಗ ಹೆಣ್ಣು
ಯೂಟ್ಯೂಬಲ್ಲಿ ಹಾಕು ಏನಂತ ಹೆಣ್ಣು ಸಿಕ್ಕ್ರಿ ಹುಡುಗಂಗೆ ಒಂದಿಲ್ಲ ಅಂತ. निकल लौड़े पहली फुर्सत में निकल ನೇಮ್ ರುದ್ರೇಶ್, ಎಜುಕೇಷನ್ ಐ ಟಿ ಟೆಕ್ನಿಷಿಯನು, ಕಾಲೇಜು ಜಾಬ್ ಬಂದ್ಬಿಟ್ಟು ಶಾಂತಲಾ ಫ್ಯಾಕ್ಟ್ರಿ ಟೆಕ್ನಿಷಿಯನು. ಭದ್ರಾವತಿ ಏನಾಯ್ತು ಹೇಳ. ನಿಯರ್ ಬಂದ್ಬಿಟ್ಟು ಭದ್ರಾವತಿ, ಶಿವಮೊಗ್ಗ ಏರ್ಪೋರ್ಟ್, ಲೇಔಟ್. ಅಮ್ಮ ಬಾರಮ್ಮ ಇಲ್ಲಿ. ದಯವಿಟ್ಟು ನಮಗೊಂದು ಹುಡುಗಿ ತೋರಿಸ್ರಿ ಯಾರ. ನೋಡ, ಈ ಕಾಲದಲ್ಲಿ ಮದುವೆ ಮಾಡ್ಕೋಬೇಕಾದ್ರೆ ಹುಡುಗಿನ ಸಿಗ್ತಾ ಇಲ್ಲ. ತುಂಬ ಕಷ್ಟದಲ್ಲಿದ್ದೀನಿ, ಹುಡುಗಿ ತೋರಿಸ್ರಿ ಒಂದು. ಆಮೇಲೆ ಅಷ್ಟೇ. 3 ಮನೆ ಇದೆ, ಮನೆ ಇದೆ, 3 ಕಾರ್ ಇದೆ, 3 ಕಾರ್ ಇದೆ, 2 ಬೈಕ್ ಐತೆ, ಬೈಕ್ ಐತೆ, ಏರ್ಪೋರ್ಟ್ ಇದೆ ಏರ್ಪೋರ್ಟ್ ಇದೆ ಪಕ್ಕದಲ್ಲಿ. ಫ್ಲೈಟ್ ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಫ್ಲೈಟಲ್ಲೇ ಕರ್ಕೊಂಡು ಹೋಗ್ತೀನಿ ಊರಿಗೆ. ದಯವಿಟ್ಟು ನಮ್ಮಂತರ ಅರ್ಥ ಮಾಡ್ಕೊಳ್ರಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೆ ಏನ್ ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ನಡವಳಿಕೆಗಳಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವು. ನಮ್ಮಂತರಿಗೆ ಹೆಣ್ ಕೊಡ್ರಿ, ರೈತರ ಮಕ್ಳಿಗೆ ಹೆಣ್ ಕೊಡ್ರಿ, ಬಡವ್ರ ಮಕ್ಳಿಗೆ ಹೆಣ್ ಬಡವ್ರ ಮಕ್ಳಿಗೆ ಹೆಣ್ ಕೊಡ್ರಿ. 3 ಹೊತ್ತು ಊಟ ಹಾಕ್ತೀನಿ, 3 ಹೊತ್ತು ಊಟ ಹಾಕ್ತೀನಿ, ಕೇಳಿದಾಗೆಲ್ಲ ಪಾನಿಪುರಿ ಕೊಡಿಸ್ತೀನಿ, ಸ್ಟೈಲ್ ಆಗಿ ನಿಂತ್ಕೋತೀನಿ. ಹೆಣ್ ಕೊಡಿ ಫ್ರೆಂಡ್ಸ್. ನಮಗೆ ಹಾಳಾಯ್ತಾನೆ. ಈಗ ಬೇಡ ಬರ ಹತ್ತಿಸ್ಬಿಟ್ಟು ಹೋಗ್ತಿರ್ತಾರೆ. ಹತ್ತಿಸ್ಬಿಟ್ಟು ಹೋಗ್ತಿದ್ದೀರಮ್ಮ. ಎಷ್ಟು ದೂರ ಹತ್ರ ನಾನು ತಣ್ಣಗೆ ಬೈಲು. ಅದು ಮಕ್ಕಳು ಅಲ್ಲೊಂದು ಹುಡುಗಿ ಅದೇ, ಮಾಡ್ದಾ? ಅಲ್ಲೊಂದು ಹುಡುಗಿ ಅದೇ. ಸರಿ ಬಾಯ್ ಹೇಳು, ಏನಾದ್ರೂ ಹೇಳು. ಚೆನ್ನಾಗಿತ್ತು, ಪಂಗೆಲ್ಲ ನೋಡಿದೆ, ಚೆನ್ನಾಗಿ ಜೋರಾಗಿ ಮಾತಾಡಿ ಕೇಳಲ್ಲ. ನೋಡ್ಕೊಂಡೆ, ಚೆನ್ನಾಗಿ ಆರೋಗ್ಯ ಇರ್ತಾರೆ. ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಅಪ್ಪ ನೋಡ್ಕೊಂಡು ಆ ಮನೇಲಿ ನೋಡ್ಕೊಂಡು ಬರ್ತೀನಿ. ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನೀನು ಬರಲ್ವಾ? ನಾವು ಇನ್ನು 2 ದಿವಸ ಬಿಟ್ಟು ಬರ್ತೀವಿ. ಬೆಳಗಿಂದ 4:30 ನಮ್ಮಮ್ಮ ಟ್ರೈನಲ್ಲಿ ಹೋಗಿ ಅಂದ್ರೆ ಹೋಗ್ಲಿಲ್ಲ. ದೇ ಆರ್ ಗೋಯಿಂಗ್ ಇನ್ ಬಸ್. ಫ್ರೀ ಅಂತ ಟ್ಯಾಬ್ಲೆಟ್ಸ್ ತಗೋಬಾರ್ದು ಅಂತ. ಸೀಟ್ ಇಲ್ಲ ಅನ್ಸುತ್ತೆ. ಸೀಟ್ ಇಲ್ಲ ಅಂದ್ರೆ ಬೇಡ ಅಮ್ಮ. ಶಿವಮೊಗ್ಗ ಹತ್ತಾರು ಇರೋ ನೋಡು. ಶ್ರಮ ಪಡ್ತಾಳೆ, ಗಿಡವನ್ನು ಸೀಟ್ ಹಾಕ್ಲ ಅಂದ್ರೆ ಸುಮ್ಮನೆ ನಿಂತಾಳೆ ಹುಡುಗಿ ಅಂತ. ಸೀಟ್ ಹುಡ್ಕೊಟ್ಟಾಯ್ತು. ಪಾಸ್ ಮಾಡಕ್ಕಾಗಲ್ಲ.